ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿ ಮನೆ ಮೇಲೆ ಪ್ರಿಯಕರ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಪಾಗಲ್ ಪ್ರೇಮಿಯ ಅಟ್ಟಹಾಸಕ್ಕೆ ಕುಟುಂಬ ಹೈರಾಣ ಆಗುತ್ತಿದೆ. ಬೆಳಗಾವಿ ತಾಲೂಕಿನ ಕಿಣೆಯ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಹುಬ್ಬಳ್ಳಿ ನೇಹಾಳಂತೆ ಹತ್ಯೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದ ಈ ಪ್ರೇಮಿ ತಿಪ್ಪಣ್ಣ ಡೋಕರೆ 27 ವರ್ಷದ ಯುವಕ. ಈತ ಇಂಥದ್ದೊಂದು ಹುಚ್ಚಾಟವನ್ನ ಮೆರೆದು ತಾನು ಪ್ರೀತಿಸ್ತಾ ಇದ್ದಂತಹ ಯುವತಿಯ ಮನೆಯ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾನೆ. ಪರಿಣಾಮ ಮನೆಯ ಕಿಟಕಿ ಗಾಜು ಪುಡಿ ಪುಡಿಯಾಗಿದೆ. ಆರೋಪಿ ತಿಪ್ಪಣ್ಣ ಡೋಕರಿಯನ್ನ ಸದ್ಯ ಬಂಧಿಸಿದ್ದಾರೆ ಪೊಲೀಸರು. ತನ್ನ ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನುವಂತಹ ಕಾರಣಕ್ಕಾಗಿ ಹುಬ್ಳಿನಲ್ಲಿ ನೇಹಾ ಹತ್ಯೆ ಆಯ್ತಲ್ಲ, ಅದೇ ರೀತಿ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಈ ಆರೋಪಿ ಹಾಕಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಫೋಟೋದಲ್ಲಿ ನೀವೇನ್ ಗಮನಿಸ್ತಾ ಇದ್ದೀರಿ, 27 ವರ್ಷದ ಆರೋಪಿ ತಿಪ್ಪಣ್ಣ ಡೋಕರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ, ತಾನು ಪ್ರೀತಿಸ್ತಾ ಇದ್ದ ಹುಡುಗಿ ಪ್ರೀತಿಗೆ ಒಪ್ಪಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆಕೆಯ ಮನೆಯ ಮೇಲೆ ಆತ ಕಲ್ಲು ತೂರಾಟ ನಡೆಸಿರುವಂತಹ ದೃಶ್ಯ ಅದು. ಆತ ಮಾಡಿದಂತಹ ಕಲ್ಲು ತೂರಾಟದಿಂದಾಗಿ ಆ ಯುವತಿಯ ಮನೆಯ ಕಿಟಕಿ ಗಾಜುಗಳು ಪುಡಿ ಪುಡಿ ಆಗ್ಬಿಟ್ಟಿದ್ದಾವೆ. ಬೆಳಗಾವಿ ತಾಲೂಕಿನ ಕಿಣೆಯ ಗ್ರಾಮದಲ್ಲಿ ತಿಂಗಳಲ್ಲಿ ಬೆಳಗಾವಿ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ಕ್ರೈಮ್ ನಂಬರ್ 98/24 ಅಂಡರ್ ಸೆಕ್ಷನ್ 354D 455 427 504 ಮತ್ತು 506 ಪ್ರಕಾರ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಒಬ್ಬರು ಹುಡುಗಿ 21 ಇಯರ್ಸ್ ಏಜ್ ಇದ್ದಾರೆ. ಮತ್ತು ಅವರು ಒಬ್ಬ ಹುಡುಗ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಆ ಹುಡುಗಿ ಏನು ಹೇಳ್ತಾ ಇದ್ದಾರೆ, ಒಬ್ಬ ಆರೋಪಿ ಹುಡುಗಿ ಮೇಲೆ ಸ್ವಲ್ಪ ಹ್ಯಾರಸ್ಮೆಂಟ್ ಕೊಡ್ತಾ ಇದ್ದಾರೆ. ಮತ್ತು ಮುಂಚೆ 2-3 ಸತಿ ಹುಡುಗಿ ಹತ್ರ ಬಂದಿದ್ದೀನಿ, ಮತ್ತು ಬೇರೆ ರೀತಿಯಿಂದ ಮಾತಾಡಿದ್ದೀನಿ, ಮತ್ತು ಈ ಥರ ತೊಂದರೆ ಕೊಟ್ಟಿದ್ದೀನಿ. ಮತ್ತು ಮೊನ್ನೆ ಆ ಹುಡುಗಿ ಇದು ಕಿಣಿಯದಾಗ ನಮ್ಮ ತಾಯಿ ಐತಿ, ಅವ್ರು ಇವರು ಜನ ಮನ್ಯಾಗ ಇರ್ತಾರೆ ಸರ್. ಇದು ಊರಂದ ಒಂದು ಹುಡುಗ ಐತಿ, ಅವ್ರ ಭಾಳ ತ್ರಾಸ ಮಾಡ್ತಾರೆ. ದಿನ 3 ವರ್ಷ ಆತ ಹಂಗ ಮಾಡ್ತಾರೆ. ತಿಪ್ಪಣ್ಣ ಸುಭಾಷ್ ಡೋಕರೆ ಅವ್ರ ಫ್ರೆಂಡ್ಶಿಪ್ ಆಯ್ತು ಸರ್. ಅವ್ರ ಏನ್ ಮನುಷ್ಯ ಹಂಗದ ಏನೈತಿ ಏನು ಕೇಳಿಲ್ಲ ಸರ್. ಹಾ ಸರ್, ಏನ್ ನಾನು ನನ್ನ ಜೊತೆ ಮದುವೆ ಮಾಡ ಹಂಗ ಹೇಳ್ತಿ. ದಿನ ಮನ್ಯಾಗ ಬರ್ತಿದ್ದು, ಕೊಯ್ತಾ ಹೊಡೆಯೋದು, ಎಲ್ಲಾರಿಗೆ ಧಮಕಿ ಮಾಡೋದು, ಕಲ್ಲಿಂದ ಹೊಡೆಯೋದು, ಎಲ್ಲ ಕಿಟಕಿದಾಗ ಎಲ್ಲ ಮುರಿದ್ಬಿಟ್ಟ ಸರ್. ಬಾಗಲ್ದಾಗ ಬೆಂಕಿ ಹಾಕೊಂಡ ಮುರಿದ್ಬಿಟ್ಟ. ಹಾ ಸರ್, ಟಾರ್ಚರ್ ಮಾಡ್ತಾರೆ ಸರ್. ಎಲ್ಲಿ ಹೊರಗಡೆ ಭೀ ಮಾಡ್ತಾರೆ ಸರ್. ಕಾಲೇಜಿಂದ ಬರುವಾಗ ಹಂಗ ಮಾಡ್ತಾರೆ ಸರ್. ಬಸ್ನಿಂದ ಅಲ್ಲೇ ಬಸ್ ಮೇಲಾಗ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ರೈಟ್, ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. SP ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ, ಜೊತೆಗೆ ಆ ಯುವತಿ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ. ಯಾವ ರೀತಿ ಸಮಸ್ಯೆಯನ್ನ ಈ ತಿಪ್ಪಣ್ಣ ಡೋಕರೆ ಅನ್ನುವಂತಹ ಯುವಕ ನೀಡ್ತಾ ಇದ್ದ ಅಂತ ಹೇಳಿ, ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ, ಜೊತೆಗೆ ಮನೆಯವರು ಮದುವೆ ಮಾಡಿಕೊಡುವುದಕ್ಕೆ ಒಪ್ಪಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಂತಹ ಕೃತ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಏನಿದು ಪ್ರೇಮ್ ಕಹಾನಿ, ಪಾಗಲ್ ಪ್ರೇಮಿಯ ಕಹಾನಿ ಇದು? ಹುಡುಗಿಯ ಮನೆಯವರಿಗೆ ಸಾಕಷ್ಟು ಕಿರುಕುಳವನ್ನ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆತನ ಕಡೆಯಿಂದ ಅಥವಾ ಆತನ ಮನೆಯವರ ಕಡೆಯಿಂದ ಯಾವ ರೀತಿಯ ಅಂತ ಉತ್ತರ ಸಿಗ್ತಾ ಇದೆ ಶ್ರೀಕಾಂತ್? ನೋಡಿ ವಿದ್ಯಾ, ಇದು ಬೆಳಗಾವಿ ತಾಲೂಕಿನ ಕಿಣೆ ಗ್ರಾಮದಲ್ಲಿ ನಡೆದಿರುವಂಥದ್ದು. BCom ಓದ್ತಕ್ಕಂಥ ವಿದ್ಯಾರ್ಥಿನಿ ಏನಿದ್ದಾರೆ, ಇವರನ್ನು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ತಿಪ್ಪಣ್ಣ ಅನ್ನೋವನು ಯುವಕ ಇದ್ದಾನೆ, ಆತ ಪದೇ ಪದೇಯಾಗಿ ಪೀಡಿಸ್ತಾ ಇದ್ದ. ನೀ ನನ್ನ ಪ್ರೀತಿ ಮಾಡಬೇಕು, ಜೊತೆಗೆ ನನ್ನ ಮದುವೆ ಆಗಬೇಕು ಅಂತೇಳಿ ಇವಳ ಹಿಂದೆ ಬಿದ್ದಿದ್ದ. ಇಂಥ ಸಂದರ್ಭದಲ್ಲಿ ಕಳೆದ 1 ವರ್ಷದ ಹಿಂದೆ ಏನು ಪೋಷಕರಿದ್ದಾರೆ, ಇದರಿಂದಾಗಿ ಭಾಳಷ್ಟು ರೋಷ ಹೋಗಿದ್ರು. ಅವರು ಏನಂತಂದರೆ ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ಈ ಕುರಿತಂತೆ ದೂರನ್ನು ದಾಖಲು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಯುವಕ ಏನು
ಪಾಗಲ್ ಪ್ರೇಮಿ ಏನಿದ್ದಾನೆ ಆತನನ್ನು ಠಾಣೆಗೆ ಕರೆದುಕೊಂಡು ಆತನಿಗೆ ಒಂದು ಎಚ್ಚರಿಕೆಯನ್ನು ನೀಡಿ ಮುಚ್ಚಳಿಕೆಯನ್ನು ಬರೆದುಕೊಟ್ಟು ಏನಂತಂದರೆ ಕಳಿಸಿಕೊಟ್ಟಿದ್ರು. ಆದರೆ ಅಷ್ಟಕ್ಕೂ ಬಗ್ಗದ ಈ ಆರೋಪಿ ತಿಪ್ಪಣ್ಣ ಏನಿದ್ದಾನೆ ಆತ ಕಳೆದ ಒಂದು ವಾರದ ಹಿಂದೆ ಮತ್ತೆ ಏನಂತಂದರೆ ಯುವತಿಯ ಮನೆಗೆ ಬಂದು ಏನಂತಂದರೆ ಅವರ ಮನೆಗೆ ಕಲ್ಲು ಎಸೆಯುವಂಥದ್ದು, ಜೊತೆಗೆ ಅವರ ಜೊತೆ ಜಗಳ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಏನಂತಂದರೆ ಈತನ ಪಾಗಲ್ ಪ್ರೇಮಾಟ ಏನಿದೆ ಇದು ಭಾಳಷ್ಟು ವಿಕೋಪಕ್ಕೆ ಹೋದ ಹಿನ್ನೆಲೆಯಲ್ಲಿ ಇದರಿಂದ ರೋಷಗೊಂಡಂಥ ಪೋಷಕರು ನಿನ್ನೆ ಏನಂತಂದರೆ ಮಾಧ್ಯಮಗಳ ಎದುರು ಏನು ತಮಗೆ ಆಗ್ತಕ್ಕಂಥ ನೋವನ್ನು ತೋಡಿಕೊಂಡಿದ್ರು. ಅದನ್ನು ಗಮನಿಸಿ ಏನಂತಂದರೆ ಇವತ್ತು ಏನಂತಂದರೆ ಗ್ರಾಮೀಣ ಠಾಣೆ ಪೊಲೀಸರು ಈ ತಿಪ್ಪಣ್ಣ ಅನ್ನೋ ಏನು ಪಾಗಲ್ ಪ್ರೇಮಿ ಏನಿದ್ದಾನೆ ಈತನನ್ನು ಬಂಧಿಸಿ ಈಗ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಏನಂತಂದರೆ ಈತ ಪದೇ ಪದೇಯಾಗಿ ಕಾಟ ಕೊಡ್ತಿದ್ದ, ಜೊತೆಗೆ ಪ್ರೀತಿ ಮಾಡಬೇಕು ಅಂತೇಳಿ ಒತ್ತಾಯಪಡಿಸ್ತಿದ್ದ ಅಂತೇಳಿ ಹೇಳಲಾಗಿದೆ. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್. ಆಮೇಲೆ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.